ರಾಜಕಾರಣದಲ್ಲಿ ಹಲವು ಮುತ್ಸದಿ ರಾಜಕಾರಣಿಗಳನ್ನು ಕಂಡಿದೆ. ಸಚಿವ ಸ್ಥಾನವನ್ನು ಪಡೆದು ಕ್ರಾಂತಿ ಮಾಡಿದವರನ್ನು ನೋಡಿದೆ. ಸಚಿವ ಸ್ಥಾನದಿಂದ ವಂಚಿತರಾದರೂ ಹಲವು ಬಾರಿ ಶಾಸಕರಾಗಿ ಆಯ್ಕೆಯಾಗಿ ತಮ್ಮ ಕ್ಷೇತ್ರಕ್ಕಾಗಿ ದೂರದೃಷ್ಟಿಯಿಂದ ಕೆಲಸ ಮಾಡಿರುವಂತಹ ಜನನಾಯಕರನ್ನು ಸಹ ಬಹಳಷ್ಟು ಜನರನ್ನು ನೋಡಿದೆ. ಅಂಥವರಲ್ಲಿ ಒಬ್ಬರು ಕಾಂಗ್ರೆಸ್ನ ರೋಣ ಕ್ಷೇತ್ರದ ಶಾಸಕರಾಗಿರುವಂತಹ GS ಪಾಟೀಲ್. ಈ ಹಿರಿಯ ಶಾಸಕರಿಗೆ ಇದೀಗ ಹುಟ್ಟುಹಬ್ಬದ ಸಂಭ್ರಮ. GS ಪಾಟೀಲ್ 78 ವರ್ಷ ವಯಸ್ಸಿನ ಗುರುಪಾದಗೌಡ ಸಂಗನಗೌಡ ಪಾಟೀಲ್ ಗದಗ ಜಿಲ್ಲೆಯ ರೋಣ ಮತಕ್ಷೇತ್ರದ ಕಾಂಗ್ರೆಸ್ ಶಾಸಕರು. ಇವರನ್ನ ಜನ ಶಾಸಕರು ಅನ್ನೋದಕ್ಕಿಂತ ರೋಣದ ಗೌಡ್ರು ಅಂತ ಸಂಬೋಧಿಸೋದೇ ಹೆಚ್ಚು. ಇವರ ಜನಪರ ಕೆಲಸ, ಈ ವಯಸ್ಸಿನಲ್ಲೂ ಜನರ ಕಷ್ಟಕ್ಕೆ ಸ್ಪಂದಿಸೋ ವೇಗ, ಕ್ಷೇತ್ರಕ್ಕಾಗಿ ಮಾಡಿರೋ ಅಭಿವೃದ್ಧಿ ಕಾರ್ಯಗಳು ಇವೇ ರೋಣದ ಜನರ ಪಾಲಿಗೆ ಇವರನ್ನ ಜನನಾಯಕನನ್ನಾಗಿ ಮಾಡಿರೋದು. GS ಪಾಟೀಲ್ ರದ್ದು ಸುದೀರ್ಘ 40 ವರ್ಷಗಳ ರಾಜಕೀಯ ಸೇವೆ. ಇವರ ಜನಪರ ಕೆಲಸ, ಇವರ ಮೇಲೆ ಕ್ಷೇತ್ರದ ಜನ ಇಟ್ಟಿರೋ ಪ್ರೀತಿಗೆ ಸಾಕ್ಷಿ 4 ಬಾರಿ ಶಾಸಕರನ್ನಾಗಿ GS ಪಾಟೀಲ್ರನ್ನ ಆಯ್ಕೆ ಮಾಡಿರೋದು. ಇಂತಹ ಧೀಮಂತ ನಾಯಕನಿಗೆ ಈಗ 78ನೇ ಹುಟ್ಟುಹಬ್ಬದ ಸಂಭ್ರಮ. ಆ ಸಂಭ್ರಮಕ್ಕಾಗಿಯೇ ಈ ವಿಶೇಷ ಕಾರ್ಯಕ್ರಮ. ಈ ವಯಸ್ಸಿನಲ್ಲೂ ಯುವಕರನ್ನು ನಾಚಿಸುವಂತೆ ಸದಾ ಕಾರ್ಯಪ್ರವೃತ್ತರಾಗಿರೋ GS ಪಾಟೀಲ್ರು ರೋಣ ಮತಕ್ಷೇತ್ರದ ಅಭಿವೃದ್ಧಿಯ ಬಗ್ಗೆ ಸದಾ ಯೋಚಿಸುವ ಸರಳ ವ್ಯಕ್ತಿತ್ವದ ಹಿರಿಯ ರಾಜಕಾರಣಿ. ರಾಜ್ಯ ಖನಿಜ ಅಭಿವೃದ್ಧಿ ನಿಗಮದ ಅಧ್ಯಕ್ಷರಾಗಿಯೂ ಸೇವೆ ಸಲ್ಲಿಸ್ತಾ ಇರೋ ಪಾಟೀಲ್ರು 1000 ಕೆರೆಗಳ ಸರದಾರ. ದಾಖಲೆ ಮಟ್ಟದಲ್ಲಿ ಕೃಷಿ ಹೊಂಡ ನಿರ್ಮಿಸಿದ ಶಾಸಕ ಅಂತಾನೆ ಜನಪ್ರಿಯತೆಯನ್ನ ಪಡೆದವರು. ಇಂತಹ ನಾಯಕನ ಹುಟ್ಟುಹಬ್ಬ ಹೇಗಿರಬೇಕು ಹೇಳಿ? ದೊಡ್ಡದಾಗಿ ಸಮಾವೇಶ ಮಾಡಿನೋ ಅಥವಾ ಮನೆ ಮುಂದೆ ಚಪ್ಪರ ಹಾಕಿ ಕೇಕ್ ಕಟ್ ಮಾಡಿನೋ ಹುಟ್ಟುಹಬ್ಬದ ಆಚರಣೆ ಮಾಡಬಹುದಾಗಿತ್ತು. ಆದ್ರೆ GS ಪಾಟೀಲ್ರು ತಮ್ಮ ಹುಟ್ಟುಹಬ್ಬ ಕೇವಲ ಸಂಭ್ರಮಾಚರಣೆ ಆಗದೆ ಜನರಿಗೂ ಅದರಿಂದ ನೆರವಾಗಬೇಕು ಅಂತ ಬಯಸಿದ್ರು. ಹೀಗಾಗಿಯೇ ಮಹಿಳೆಯರಿಗಾಗಿ ಮಹಿಳಾ ಸ್ವ ಉದ್ಯೋಗ ಮೇಳ, ಹಾಗೆ ನಿರುದ್ಯೋಗಿ ಯುವಕ ಯುವತಿಯರಿಗೆ ಉದ್ಯೋಗ ಮೇಳ ಆಯೋಜಿಸಿದ್ರು. ತಮ್ಮ ಕ್ಷೇತ್ರದಲ್ಲೇ ಸುಮಾರು 60ಕ್ಕೂ ಹೆಚ್ಚು ಕಂಪನಿಗಳು ಭಾಗಿಯಾಗೋ ಹಾಗೆ ಮಾಡಿ 100 ಜನರಿಗೆ ಉದ್ಯೋಗ ಸಿಗುವಂತೆ ಮಾಡಿದ್ದಾರೆ. ವಿಶೇಷ ಏನ್ ಗೊತ್ತಾ? ಈ ಮೇಳದಲ್ಲಿ ರೋಣದವರು ಮಾತ್ರ ಅಲ್ಲ, ಇಡೀ ಗದಗ ಜಿಲ್ಲೆಯಿಂದ ಪಕ್ಕದ ಬಾಗಲಕೋಟೆ, ಕೊಪ್ಪಳ, ಹುಬ್ಬಳ್ಳಿ, ಧಾರವಾಡ, ಹಾವೇರಿ ಹೀಗೆ ನಾನಾ ಭಾಗದಿಂದ ಉದ್ಯೋಗ ಮೇಳದಲ್ಲಿ ಆಕಾಂಕ್ಷಿಗಳು ಭಾಗಿಯಾಗಿದ್ದು ವಿಶೇಷವಾಗಿತ್ತು. ಅಭಿಮಾನಿಗಳು, ಇಸ್ಲಾಂ ಸಮಿತಿಯ ಹಿತೈಷಿಗಳು, ವಾಣಿಜ್ಯ ಮಳಿಗೆಗಳ ಶಂಕುಸ್ಥಾಪನೆ, ನಮ್ಮ ಸ್ನೇಹಿತರು, ಗಜೇಂದ್ರಗಡ ಶಹರದ ಪ್ರಜಾಸೌಧ 78ನೇ ಹುಟ್ಟುಹಬ್ಬದ ಅಂಗವಾಗಿ ರೋಣ ಶಹರದ ಇಂದಿರಾ ಕ್ಯಾಂಟೀನ್ ಉದ್ಘಾಟನೆ, 2 ವಿಧಾಯಕ ಕಾರ್ಯಕ್ರಮಗಳನ್ನ ಸೂಡಿ ರಸ್ತೆಯಲ್ಲಿ ಒಂದು ಮಹಿಳಾ ಸಬಲೀಕರಣ, ಗಜೇಂದ್ರಗಡದಲ್ಲಿ ಇನ್ನೊಂದು ಕೋರ್ಟ್ ಕಟ್ಟಡದ ನಿರ್ಮಾಣ, ಜಾಬ್ ಸೂಡಿ ಗ್ರಾಮದಲ್ಲಿ ಕಸ್ತೂರಬಾ ಬಾಲಿಕಾ ನಿವಾಸ ವಸತಿ ಶಾಲೆಯ ಹಮ್ಮಿಕೊಂಡಿದ್ದಾರೆ. ಶ್ರೀ ದುರ್ಗಾದೇವಿ ಸಮುದಾಯ ಗಜೇಂದ್ರಗಡ ಶಹರದ ಸಮುದಾಯ ಎಲ್ಲ ಮಹಿಳಾ ಸ್ವಸಹಾಯ ಘಟಕದ ಇಲ್ಲಿವರೆಗೆ ಮನೆಯಲ್ಲಿ ಏನು ಅವರು ವಸ್ತುಗಳನ್ನ ಗ್ರಾಮದಲ್ಲಿ ತಯಾರು ಮಾಡ್ತಾರೆ. ಕ್ಷೇಮ ಕಟ್ಟಡದ ಸುಮಾರು 30 ಕಂಪನಿಗಳನ್ನ ಕರೆಸಿ ರೋಣ ಪಟ್ಟಣದಲ್ಲಿ ಮಾಡ್ತಕ್ಕಂಥ ವಸ್ತುಗಳನ್ನ ಖರೀದಿ ಮಾಡ್ತಕ್ಕಂಥ ಅವಕಾಶವನ್ನ ಅವರಿಗೆ ಕಲ್ಪಿಸಿಕೊಡ್ಬೇಕು ವಿಷಯದಲ್ಲಿ ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ಈಗ ಮೋಸ್ಟ್ ಆಫ್ ದ ಪೀಪಲ್ ಸೆಲೆಬ್ರೇಟ್ ಮಾಡಿಕೊಂಡು ಏನೋ ಒಂದು ಡಿಸ್ಟ್ರಿಬ್ಯೂಷನ್ ಮಾಡೋದು, ಏನೋ ಒಂದು ಹುಟ್ಟುಹಬ್ಬದ ದಿನ ಒಂದು ಮಾಡ್ತಾರೆ. ಬಟ್ ಇವರು ಒಂದು ಒಳ್ಳೆ ಇನಿಷಿಯೇಟ್ ತೊಗೊಂಡು ಹೆಣ್ಮಕ್ಳಿಗೆ ಮತ್ತು ಯುವಕ ಯುವತಿಯರಿಗೆ ಸ್ವಾವಲಂಬನೆ ಬದುಕು ಕಟ್ಕೊಳ್ಳೋದಕ್ಕೆ ಒಂದು ದಾರಿದೀಪವಾಗಿ ಉದ್ಯೋಗ ಕ್ರಾಂತಿ ಅನ್ನೋ ಒಂದು ಅದ್ಭುತ ಕಾರ್ಯಕ್ರಮ ಮಾಡ್ತಾ ಇದ್ದಾರೆ. ಅಷ್ಟೇ ಅಲ್ಲದೆ ಅವರು ಯಾವುದೇ ಈಗ ಯೂಶಲಿ
ಯಾವುದೇ ನಾಯಕರುಗಳು ಗೌರ್ಮೆಂಟ್ ವರ್ಕ್ ಮಾಡೋವಂಥವ್ರು ಸರ್ಕಾರದಿಂದ ಏನಾದರೂ ನಿರೀಕ್ಷೆ ಮಾಡಿ ಅಲ್ಲಿಂದ ಬರೋದ್ರಿಂದ ಹೆಲ್ಪ್ ಮಾಡೋಣ ಅಂತ ಮೈಂಡ್ಸೆಟ್ಟಲ್ಲಿ ಇರ್ತಾರೆ. ಇವರು ಅದು ಯಾವುದೂ ಅಲ್ಲದೆ ತನ್ನ ಸ್ವಯಾರ್ಜಿತವಾದದ್ದು ಜಾಗವನ್ನೇ ಕೊಟ್ಟು ಕಾರ್ಖಾನೆ ಮತ್ತು ಇಲ್ಲಿ ಕೆಲಸ ಮಾಡೋದಕ್ಕೆ ಅವ್ರಿಗೆ ಒಂದು ಉದ್ಯೋಗ ಅವಕಾಶ ಮಾಡಿಕೊಡ್ಬೇಕು ಅನ್ನೋ ಒಂದು ಮನಸ್ಥಿತಿಯಲ್ಲಿ ಈ ಒಂದು ಕಾರ್ಯಕ್ರಮ ಮಾಡ್ತದೆ. ಒಂದು ಒಳ್ಳೆಯ ವಿಚಾರ. ನನ್ನ ಜೀವನದಲ್ಲಿ ಕೆಲವು ಅಳವಡಿಸ್ಕೊಂಡಂಥ ವಿಚಾರಗಳು ಮತ್ತು ನಾನು ಈಗ ಸುಮಾರು 2.5 ವರ್ಷದಿಂದ ನಾನು ಶುರು ಮಾಡಿದಂಥ ಒಂದು ವುಮೆನ್ ಆಂಟ್ರಪ್ರಿನರ್ಶಿಪ್ ಇಲ್ಲಿನ ಹೆಣ್ಮಕ್ಳಿಗೂ ಅದು ಬಳಕೆ ಆಗಲಿ, ಆ ಒಂದು ಐಡಿಯಾಲಜಿಗಳನ್ನ ಕೊಡೋಣ ಅಂತಲೂ ಕೂಡ ಒಂದು ನಿಟ್ಟಲ್ಲಿ ಬಂದಿದ್ದೀನಿ. ಅಷ್ಟೇ ಅಲ್ಲದೆ ಇಲ್ಲಿ 100 ಕಂಪ್ನಿಗಳು ಮತ್ತು ಬೇರೆ ಬೇರೆ ಗಣ್ಯ ವ್ಯಕ್ತಿಗಳು ಬೇರೆ ಬೇರೆ ಸ್ಟೇಟಿಂದ ಎಲ್ಲ ಬಂದಿದ್ದಾರೆ. ಇಲ್ಲಿನ ಯುವಕ ಯುವತಿಯರಿಗೆ ಒಂದು ಸ್ವಾವಲಂಬನೆ ಬದುಕು ಕಟ್ಕೊಳ್ಳೋದಕ್ಕೆ ಯಾವೆಲ್ಲ ರೀತಿಯ ಪ್ರಿಪರೇಷನ್ಸು ಐಡಿಯಾಸ್ಗಳನ್ನ ಕೊಟ್ಟು ಮತ್ತು ಉತ್ತೇಜನ ಪೂರಕವಾಗಿ ಏನು ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ ಎಲ್ಲರೂ ಬಂದಿದ್ದಾರೆ. ಬ್ರೌಸ್ ಜಾಬ್ಸ್ ಅಂತ ಒಂದು ಕಂಪನಿ ಮುಖಾಂತರ ಇವತ್ತು GS ಪಾಟೀಲ್ನವರ ಬರ್ತ್ಡೇ ಸೆಲೆಬ್ರೇಷನ್ಗಾಗಿ ಒಂದು ಜಾಬ್ ಮೇಲೆ ಕ್ರಿಯೇಟ್ ಮಾಡಿದ್ದೀವಿ ಆ್ಯಂಡ್ ಅದರಲ್ಲಿ ಆದಷ್ಟು ಹುಡುಗರಿಗೆ ಮಹಿಳೆಯರಿಗೆ ಒಳ್ಳೆ ಕೆಲಸ ಕೊಡಿಸೋದು, ಇಲ್ಲ ಅವ್ರಿಗೆ ಒಳ್ಳೆ ಎಜುಕೇಷನ್ ಕೊಡೋದು. ಆ್ಯಂಡ್ ನಮ್ಮ ಕಂಪ್ನಿ ಮುಖಾಂತರ ನಾವೇನು ಮಾಡ್ತೀವಿ ಅಂದರೆ ಯಾರೇ ಆಗಲಿ, ಎನಿ ಬ್ಯಾಕ್ಗ್ರೌಂಡ್ ಆಗಲಿ, BA BSc BCom BTech ಎನಿ ಬ್ಯಾಕ್ಗ್ರೌಂಡ್ ಆದರೆ ಅವ್ರನ್ನ ಟ್ರೈನಿಂಗ್ ಕೊಟ್ಟು ಅವ್ರಿಗೆ ಕೆಲಸ ಕೊಡಿಸಿ ಆ ಕೆಲಸದಿಂದ ನಾವು ಫೀಸ್ ತೊಗೊತೀವಿ. ಆದರೆ ಅಡ್ವಾನ್ಸಲ್ಲಿ ನಾವೇನು ತೊಗೊಂಡಿರ ಅವ್ರ ಸಕ್ಸಸ್ಸೇ ನಮ್ಮ ಸಕ್ಸಸ್ ಅಂದ್ಕೊಂಡು ನಾವು ಈ ಕಂಪ್ನಿ ಸ್ಟಾರ್ಟ್ ಮಾಡಿದ್ದೀವಿ. 2 ದಿನಗಳ ಕಾಲ ನಡೆದಂಥ ಈ ಹುಟ್ಟುಹಬ್ಬದ ಸಂಭ್ರಮದಲ್ಲಿ ಹಲವು ಮುಖಂಡರು, ರಾಜಕಾರಣಿಗಳು, ಸ್ವಾಮೀಜಿಗಳು ಭಾಗಿಯಾಗಿ ಶಾಸಕರಿಗೆ ಶುಭ ಹಾರೈಸಿದ್ರು. ಅವರು ಜನರಿಗಾಗಿ ಮಾಡಿರುವಂಥ ಕೆಲಸಗಳನ್ನ ಕೊಂಡಾಡಿದ್ರು. ಸಚಿವ HK ಪಾಟೀಲ್ ಸೇರಿದಂತೆ ಜಿಲ್ಲೆಯ ಬಹುತೇಕ ಮಾಜಿ ಶಾಸಕರು, ಮುಖಂಡರು ಭಾಗಿಯಾಗಿದ್ದು ವಿಶೇಷವಾಗಿತ್ತು. ಸತತ ಸುಮಾರು 3 ದಶಕಗಳಿಂದ ಮಾರ್ಗದರ್ಶನ ಮಾಡಿದವರು, ರಚನಾತ್ಮಕ ಕೆಲಸಗಳಿಗೆ ವಿಶೇಷ ಒತ್ತು ಕೊಟ್ಟು ಕೆಲಸ ಮಾಡುವಂಥ ಅವರ ಸ್ವಭಾವ ಅವರನ್ನು ಸಾವಿರ ಕೆರೆಯ ಸರ್ದಾರ ಅನ್ನುವ ಬಿರುದಿಗೆ ಭಾಜನ ಮಾಡಿಸಿದೆ. ಜನಸಮೂಹಗಳನ್ನು ಒಂದಾಗಿಡಬೇಕು, ಎಲ್ಲ ಸರ್ವಧರ್ಮೀಯರ ಭ್ರಾತೃತ್ವ ಭಾವನೆಯನ್ನು ಬೆಳೆಸಬೇಕು. ಸರ್ವ ಜನಾಂಗದ ಶಾಂತಿಯ ತೋಟ ಏನು ನಮ್ಮ ಕರ್ನಾಟಕದ ಕಲ್ಪನೆ ಇದೆ, ಅದು ಎಲ್ಲೆಡೆ ಬರಬೇಕು ಅಂಥೇಳಿ ನಮ್ಮ ಜಿಲ್ಲೆಯನ್ನು ಸಂಘಟಿಸುವಂಥ ಸಂದರ್ಭದಲ್ಲಿ ಈ ರೀತಿಯ ವಾತಾವರಣ ನಮ್ಮ ರಾಜ್ಯದಲ್ಲಿ, ನಮ್ಮ ಜಿಲ್ಲೆಯಲ್ಲಿ ಮೂಡೋದಕ್ಕೆ ವಿಶೇಷ ಕೊಡುಗೆಯನ್ನು ಕೊಟ್ಟವರು GS ಪಾಟೀಲರು. ನಮ್ಮ ಕಾಂಗ್ರೆಸ್ಸಿನ ಹಿರಿಯ ನಾಯಕರು, ಅವರ ಕೊಡುಗೆ ನಮ್ಮ ಪಕ್ಷಕ್ಕೆ ಹಾಗೂ ರಾಜ್ಯದ ಅಭಿವೃದ್ಧಿ ದಿಸೆಯಲ್ಲಿ ಬಹುದೊಡ್ಡದಾಗಿದೆ. ಈ ಕಾರ್ಯಕ್ರಮದ ಕೊನೆಯ ದಿನವಂತೂ GS ಪಾಟೀಲ್ರಿಗೆ ಮಂತ್ರಿಗಿರಿ ನೀಡುವಂತೆ ಒತ್ತಾಯ ಮಾಡಿದಂಥ ಪ್ರಸಂಗಗಳು ಜರುಗಿದ್ವು. ಸ್ವಾಮೀಜಿಗಳು ಸೇರಿದಂತೆ ಹಲವು ಅಭಿಮಾನಿಗಳು, ಮುಖಂಡರು ಪಾಟೀಲ್ರಿಗೆ ಸಚಿವ ಸ್ಥಾನ ನೀಡಬೇಕು ಅಂತ ಒತ್ತಾಯವನ್ನ ಮಾಡಿದ್ರು. ಒಂದೇ ಸರಿ ಮಂತ್ರಿ ಆಗ್ಯಾರ, ಇವ್ರು ರೋಡ್ ಸರಿ ಆದ್ರೆ ಯಾಕಾಗಬಾರ್ದು? ನಿಮ್ ಹೋರಾಟ ಬೇಕು, ನಿಮ್ ಅಭಿಮಾನ ಬೇಕು, ಮಾಡಬೇಕು ಕೆಲಸವನ್ನ ಇವ್ರು ಆಗಬೇಕು. 78 ವರ್ಷ ಈಗ ಇವ್ರಿಗೆ 78 ವರ್ಷ 28 ವರ್ಷ ಕೆಲಸ ಮಾಡ್ತಾರೆ. ಅವ್ರಿಗೆ ಅವ್ರು ದಣಮೆಯಿಂದ ಈಗ ಹೇಳ ದಣಮೆಯಿಂದ ಹೇಳಿದಾರೆ. ಅದಕ್ಕೆ ಇಂಥವ್ರು ನಮ್ಮ ಭಾಗಕ್ಕೆ ಬಂದಾಗ ಈ ಭಾಗದ ಪುಣ್ಯ ಅಂತ ನಾವೆಲ್ಲ ಭಾವಿಸ್ಬೇಕು. ನಮ್ಮ GS ಪಾಟೀಲ್ರು 6 ಬಾರಿ 7 ಬಾರಿ MLA ಆಗ್ಯಾರ. ಇವ್ರು ಮಂತ್ರಿ ಆಗ್ಬೇಕು, ಬೇಗದ ಮಂತ್ರಿ ಆಗ್ಬೇಕು ಇವೆಲ್ಲ. ಅದಕ್ಕೆ ನಿಮ್ಮೆಲ್ಲರ ಹೋರಾಟ ಇರಪ್ಪ, ಆಶೀರ್ವಾದ, ನಿಮ್ಮ ಆಶೀರ್ವಾದ, ನಮ್ಮ ಆಶೀರ್ವಾದ ಎಲ್ಲ ಇರಲಿ. ಅವ್ರು ಬೇಗದ ಮಂತ್ರಿಗಳಾಗಲಿ. ಅಂದ್ಹಾಗೆ GS ಪಾಟೀಲ್ರು ರಾಜಕೀಯ ಪ್ರವೇಶ ಮಾಡಿದ್ದು 1983ರಲ್ಲಿ. ಆಗ್ಲೇ ಹೇಳಿದಂತೆ GS ಪಾಟೀಲ್ರು 4 ಬಾರಿ ಶಾಸಕರಾಗಿ ಆಯ್ಕೆಯಾಗಿದ್ದಾರೆ. ಶಾಲಾ, ಕಾಲೇಜು, ಧಾರ್ಮಿಕ ಸ್ಥಳ, ಮೂಲಸೌಕರ್ಯಗಳು ಸೇರಿದಂತೆ ಅನೇಕ ಕ್ಷೇತ್ರಗಳಲ್ಲಿ ಸುಧಾರಣೆಗಳನ್ನು ತಂದಿದ್ದಾರೆ. ನದಿ, ಕಾಲುವೆಯ ಜಲಮೂಲಗಳಿಲ್ಲದ ರೋಣ ಮತಕ್ಷೇತ್ರದಲ್ಲಿ ಅನೇಕ ಕೆರೆಗಳನ್ನ ನಿರ್ಮಾಣ ಮಾಡಿ 1000 ಕೆರೆಗಳ ಸರದಾರ ಅಂತ ಹೆಸರಾಗಿದ್ದಾರೆ.
ಕನ್ನಡ ನಾಡು ನುಡಿ ಧರ್ಮ ಸಂಸ್ಕೃತಿಗಳ ಜೊತೆಗೆ ಸಾಮಾಜಿಕ ಸೇವೆಯಲ್ಲೂ ನಿರತರಾಗಿದ್ದಾರೆ. ಪ್ರತಿ ವರ್ಷ ಉಚಿತ ಆರೋಗ್ಯ ತಪಾಸಣೆ ಶಿಬಿರ, ಗ್ರಾಮೀಣ ಪ್ರದೇಶದ 5,000 ವಿದ್ಯಾರ್ಥಿಗಳಿಗೆ ಸೋಲಾರ್ ಲ್ಯಾಂಪ್, ಕೋವಿಡ್ ಟೈಮಲ್ಲಿ 100 ಹಾಸಿಗೆಯ ಆಸ್ಪತ್ರೆ ಸ್ಥಾಪಿಸಿ ಉಚಿತವಾಗಿ ಆರೋಗ್ಯ ಚಿಕಿತ್ಸೆ, ಯುವಕರಿಗಾಗಿ ನೌಕರಿ ಉತ್ಸವ, ಸ್ಪರ್ಧಾ ತರಬೇತಿ, ಹೇಳ್ತಾ ಹೋದ್ರೆ ಲಿಸ್ಟೇ ಮುಗಿಯಲ್ಲ ಬಿಡಿ. ಅವರಲ್ಲಿ ಒಂದು ವಿಶೇಷ ದನಿ ಹರಿಯದ ನಾಯಕರವರು. ಯಾವಾಗಲೂ ಕೂಡ ಯಾವುದಕ್ಕೆ ಬೇಜಾರ ವ್ಯಕ್ತಪಡಿಸಲಾರದೆ ಯಾವುದಕ್ಕೂ ಇದನ್ನು ಮಾಡೋದಿಲ್ಲ. ಯಾವುದೇ ಒಂದು ಸಂದರ್ಭ ಇದ್ದರೂ ಕೂಡ ಇವತ್ತು ಕಾರ್ಯಕರ್ತರ ಭೇಟಿ ಆಗೋದಿರಲಿ, ಅವರ ಒಂದು ಸಮಸ್ಯೆಗಳನ್ನು ಗ್ರಾಮಕ್ಕೆ ಭೇಟಿ ನೀಡೋದಾಗಲಿ ಎಂದೂ ಕೂಡ ಇದನ್ನು ಹಾಕೋದಿಲ್ಲ. ಅವರಲ್ಲಿರ್ತಕ್ಕಂಥ ಎನರ್ಜೆಟಿಕ್ ಲೆವೆಲ್ ಇದನ್ನೇ ಬೇರೆ ಅವರು ಮಾಡ್ತಕ್ಕಂಥದ್ದು. ಅದನ್ನು ನಾವೆಲ್ಲ ಇವತ್ತು ನಮ್ಮೆಲ್ಲ ಯುವಕರಿಗೆ ಅದು ಒಂದು ಮಾರ್ಗಸೂಚಿ. ಯಾಕಂತಂದರೆ ಅಂಥವರ ಹಿರಿಯ ವಯಸ್ಸಿನಲ್ಲಿ ಕೂಡ ಯಾವುದಕ್ಕೂ ಸಣ್ಣ ಇದಕ್ಕೂ ಕೂಡ ಬೇಜಾರಾಗಲಾರ್ದಂಗೆ ಪ್ರತಿಯೊಂದು ಕೂಡ ಅಂಥವನ್ನ ಇನ್ವಾಲ್ವ್ ಆಗ್ತಕ್ಕಂಥದ್ದು ಇವತ್ತು ಅವರಿಂದ ನೋಡಿ ಕಲಿದು ನಮಗೂ ಭಾಳ ಯುವಕರಿಗೆ ಒಂದು ಪ್ರೇರಣೆ ಅನಿಸುತ್ತೆ. ಅದು ನನಗೆ ಅವರ ಮಾಡ್ತಕ್ಕಂಥ ಕಾರ್ಯಗಳು ನಮ್ಮ ನಿಜವಾಗ್ಲೂ ಕೂಡ ಮೆಚ್ಚುಗೆಯನ್ನು ವ್ಯಕ್ತಪಡಿಸ್ತಾ ಇದೆ. GS ಪಾಟೀಲ್ರು ಅಂತಂದರೆ ಒಳ್ಳೆಯ ಆಚಾರ ವಿಚಾರಗಳ ಸಂಪನ್ನರು. ಅಂಥವರ ಹುಟ್ಟುಹಬ್ಬ ಈ ಕಾಲದ ತರುಣರಿಗೆ ಒಂದು ಮಾದರಿಯಾಗಬೇಕು ಅಂತ ನಾವು ಬಯಸ್ತೇವೆ. ಒಬ್ಬ ಮನುಷ್ಯ ಯಾವ ಮನೆಯಲ್ಲಿ ಹುಟ್ಟಿದೆ, ಯಾವ ಎತ್ತರದಲ್ಲಿ ಇದ್ದೇನೆ ಅನ್ನೋದಕ್ಕಿಂತ ಬಹುಶಃ ನಾನು ಸಾಮಾನ್ಯ ಜನರೊಂದಿಗೆ ಹೇಗೆ ವ್ಯವಹರಿಸುತ್ತಿದ್ದೇನೆ, ಹೇಗೆ ಬದುಕುತ್ತಿದ್ದೇನೆ ಅನ್ನುವಂಥದ್ದು ಮುಖ್ಯ. ಅಂತಹ ಗೌಡರ ಒಂದು ಈ ಹುಟ್ಟುಹಬ್ಬ ಅತ್ಯಂತ ಅರ್ಥಪೂರ್ಣವಾಗಿದೆ. ಈ ಹುಟ್ಟುಹಬ್ಬದಲ್ಲಿ ನಾವು ಅವರಿಗೆ ತುಂಬ ಹೃದಯದಿಂದ ಹಾರೈಸಲಿಕ್ಕೆ ಬಂದಿದ್ದೇವೆ. ಅವರು ಶತಾಯುಷಿಗಳಾಗಲಿ ಅಂತೇಳಿ ನಾವು ಹಾರೈಸ್ತೇವೆ. ಅಧಿಕಾರವನ್ನು ಬೆನ್ನು ಹತ್ತಿರ್ತಕ್ಕಂಥವ್ರು ಅಲ್ಲ. ಅವರು ಸೋತಾಗೂ ಒಂದೇ ಥರ ಇರ್ತಾರೆ, ಗೆದ್ದಾಗೂ ಒಂದೇ ಥರ ಇರ್ತಾರೆ. ಬಹುಶಃ ಕೆಲವು ಜನ ಸೋತಾಗ ಸತ್ತಂಗಿರ್ತಾರೆ, ಗೆದ್ದಾಗ ಬಹಳಷ್ಟು ಬೇರೆ ಬೇರೆ ಟೈಪ್ ಇರ್ತಾರೆ. ನಾವು ಅವ್ರನ್ನ ಒಂದು ವಿಶೇಷವಾಗಿ ಕಂಡಿದ್ದು ಅಂತಂದ್ರೆ ಸೋತಾಗೂ ಒಂದೇ ವ್ಯಕ್ತಿತ್ವ, ಗೆದ್ದಾಗೂ ಒಂದೇ ವ್ಯಕ್ತಿತ್ವ. ನಮ್ಮ GS ಪಾಟೀಲ್ ಸಾಹೇಬ್ರ ಅಭಿಮಾನಿ ನನ್ನ ಹಿಡ್ಕೊಂಡು ಇವತ್ತು ಎಲ್ಲರ ಒಂದು ಅಪೇಕ್ಷೆ ಇದೆ, GS ಪಾಟೀಲ್ ಸಾಹೇಬರು ಒಂದು ಮಂತ್ರಿಯಾಗಿ ಬರಲಿ ಅಂಥೇಳಿ ನಮ್ಮದು ಕೂಡ ಅಪೇಕ್ಷೆ ಇದೆ. ಯಾಕಂದರೆ ಅವರಿಗೆ ಸಾಕಷ್ಟು ರಾಜಕೀಯ ಅನುಭವ ಇರ್ಬೋದು, ಒಂದು ಅಭಿವೃದ್ಧಿ ಪರ ಅವರ ಹೋರಾಟ ಇರ್ಬೋದು, ಮತ್ತು ಯಾವ ರೀತಿಯ ಒಳಗೆ ಅವರು ಪಕ್ಷ ಸಂಘಟನೆಯನ್ನು ಮಾಡಿದ್ದಾರೆ ಮತ್ತು ಕಾಂಗ್ರೆಸ್ ನಿಷ್ಠೆಗೆ ಮತ್ತು ಇವೆಲ್ಲವನ್ನು ನೋಡಿದಾಗ ಅವರು ಸೀನಿಯಾರಿಟಿ, ಸುದೀರ್ಘ ರಾಜಕೀಯ ಪ್ರಯಾಣ ನೋಡಿದಾಗ ಅವರಿಗೆ ಮಂತ್ರಿ ಸ್ಥಾನ ಕೊಡೋದು ಬಹಳ ಸೂಕ್ತ ಅಂತ ಹೇಳಿ ನಾವು ನಮ್ಮ ವೈಯಕ್ತಿಕ ಅಭಿಪ್ರಾಯವನ್ನು ನಾವು ಹೇಳ್ತೀವಿ. ಅಧಿಕಾರದಲ್ಲಿದ್ದಾಗ್ಲೂ ಇಲ್ಲದೇ ಇರುವಾಗ್ಲೂ ಜನರ ಜೊತೆ ನೇರ ಸಂಪರ್ಕ ಹೊಂದಿರೋದು GS ಪಾಟೀಲ್ರ ಜನಪರ ನಡೆಗೆ ಸಾಕ್ಷಿ. ಯಾವತ್ತೂ ಅಧಿಕಾರದ ಹಿಂದೆ ಬಿದ್ದವರಲ್ಲ, ಮಂತ್ರಿಗಿರಿಗಾಗಿ ಪಟ್ಟು ಹಿಡಿದವರೂ ಅಲ್ಲ. ಅಧಿಕಾರಕ್ಕಿಂತ ಜನಾಭಿವೃದ್ಧಿಯೇ ದೊಡ್ಡದು ಅಂತ ನಂಬಿದವರು. ಕ್ಷೇತ್ರದಲ್ಲಿ ಅಭಿವೃದ್ಧಿಗಾಗಿ ಸಾವಿರಾರು ಕೋಟಿ ರೂಪಾಯಿ ಅನುದಾನವನ್ನ ತೆಗೆದುಕೊಂಡು ಬಂದು ರೋಣ ಕ್ಷೇತ್ರವನ್ನ ಅತ್ಯುತ್ತಮ ಕ್ಷೇತ್ರವನ್ನಾಗಿ ಮಾಡೋಕೆ ನಿರಂತರ ಪ್ರಯತ್ನ ಪಡ್ತಾ ಇರೋ GS ಪಾಟೀಲ್ರು ಒಬ್ಬ ಮಾದರಿ ರಾಜಕಾರಣಿ ಅಂದ್ರೆ ತಪ್ಪಾಗ್ಲಿಕ್ಕಿಲ್ಲ. ದಶಕಗಳಿಂದ ರೋಣ ಕ್ಷೇತ್ರದ ಅಭಿವೃದ್ಧಿಗಾಗಿ ಶ್ರಮಿಸ್ತಾ ಇರೋ GS ಪಾಟೀಲ್ರಿಗೆ ಹುಟ್ಟುಹಬ್ಬದ ಶುಭಾಶಯಗಳು.